ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾನು ಬೆಳಿಗ್ಗೆಯಿಂದಲೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಅಕ್ಕನ ಮನೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಇದು ನನ್ನ ಅಕ್ಕನ ಮನೆ. ಇದು ನನ್ನ ಅಕ್ಕನ ಮಗಳ ಎಂಗೇಜ್ಮೆಂಟ್ ಡೇ ಇವತ್ತು. ಹಾಗೆ ಅಕ್ಕನ ಮನೆಗೆ ಬಂದಿದ್ದೇವೆ. ಇದು ನೋಡ್ಬೋದು, ಸ್ಟೇಜ್ ತುಂಬ ಚೆನ್ನಾಗಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ. ಹಾಗೆ ಅಕ್ಕನ ಮಗಳದ್ದು ಫೋಟೋಶೂಟ್ ಎಲ್ಲ ನಡೀತಾ ಇತ್ತು. ಅವಳು ಡ್ರೆಸ್ ಎಲ್ಲ ಮಾಡಿ ರೆಡಿಯಾಗಿದ್ಲು. ಇಲ್ಲಿ ಮತ್ತೊಬ್ಬ ದೊಡ್ಡ ಫೋಟೋಗ್ರಾಫರ್ ನೋಡ್ಬೋದು, ವಿಡಿಯೋ ಮಾಡ್ತಾ ಇದ್ದಾನೆ ನನ್ನ ಮಗ. ಹಾಗೆ ಎಲ್ಲ ರೆಡಿಯಾಗಿದೆ ಈಗ. ಹಾಗೆ ಹುಡುಗನ ಕಡೆಯವರು ಬಂದರು, ಮದುಮಗನ ಅಪ್ಪ ಅಮ್ಮ, ಹಾಗೆ ಅವರ ಕಡೆಯವರೆಲ್ಲ ಬಂದರು. ಹಾಗೆ ನನ್ನ ಅಕ್ಕ ಬಾಬ ಮತ್ತು ಅವರ ಮನೆಯವರು ಎಲ್ಲ ಸೇರಿ ಅವರನ್ನು ಗೇಟಿನ ಹತ್ರ ವೆಲ್ಕಮ್ ಮಾಡಿ ಸ್ಟೇಜ್ಗೆ ಕರ್ಕೊಂಡು ಬಂದರು. ಈಗ ಮದುಮಗಳು ಅವರ ಫ್ಯಾಮಿಲಿ ಜೊತೆ ಸ್ಟೇಜಿಗೆ ಬರ್ತಾ ಇದ್ದಾಳೆ. ಹಾಗೆ ಸ್ಟೇಜಿಗೆ ಬಂದ ಮೇಲೆ ಹೂಗುಚ್ಛ ಕೊಡುವುದು, ಹಾಗೆ ಸ್ವಲ್ಪ ಪ್ರೋಗ್ರಾಮ್ ಎಲ್ಲ ಇತ್ತು. ಅದಾದಮೇಲೆ ಈಗ ಪ್ರೇಯರನ್ನು ಸ್ಟಾರ್ಟ್ ಮಾಡಿದ್ದಾರೆ. ಈಗ ಎಂಗೇಜ್ಮೆಂಟಿನ ಮೇನ್ ಪಾರ್ಟ್ ಬಂದು ರಿಂಗ್ ಹಾಕುವಂಥದ್ದು. ಹಾಗೆ ಫಸ್ಟ್ ಹುಡುಗ ಇಲ್ಲಿ ಹುಡುಗಿಗೆ ರಿಂಗ್ ಹಾಕ್ತಾ ಇದ್ದಾನೆ. ನಂತರ ಈಗ ಹುಡುಗನಿಗೆ ರಿಂಗ್ ಹಾಕುವಂಥದ್ದು. ರಿಂಗ್ ಎಲ್ಲ ಹಾಕಿ ಆದ ಮೇಲೆ ನಂತರ ಇಲ್ಲಿ ಕೇಕ್ ಕಟ್ಟಿಂಗ್ ಮಾಡೋದು. ಇದು ಬಂದು ಹುಡುಗನ ಅಪ್ಪ ಅಮ್ಮ, ಹಾಗೆ ಹುಡುಗಿಯ ಅಪ್ಪ ಅಮ್ಮ ಕೂಡ ಜೊತೆಗೆ ನಿಂತಿದ್ದಾರೆ. ಮತ್ತು ಹುಡುಗ ಮತ್ತು ಹುಡುಗಿ ಇಬ್ಬರು ಸೇರಿ ಕೇಕ್ ಕಟ್ಟಿಂಗ್ ಮಾಡಿ ಅಪ್ಪ ಅಮ್ಮನಿಗೆಲ್ಲ ತಿನ್ನಿಸಿ ಆದ ಮೇಲೆ ಫಾದರ್ ಬಂದಿದ್ದರು. ಹಾಗೆ ಫಾದರ್ ಅವರ ಬಗ್ಗೆ ಸ್ವಲ್ಪ ಮಾತಾಡಿ ಅವರಿಗೆಲ್ಲ ಬ್ಲೆಸ್ಸಿಂಗ್ ಕೊಟ್ಟು ಹೋದರು ಅವರು. ಈಗ ಮದುಮಗಳಿಗೆ ಅಂತ ಕೆಲವೊಂದು ಗಿಫ್ಟನ್ನೆಲ್ಲ ತಂದಿರ್ತಾನೆ, ಅದನ್ನೆಲ್ಲ ಈಗ ಕೊಡುವಂಥದ್ದು. ಅಂದರೆ ಹೂವು, ಸೀರೆ ಮತ್ತು ಬ್ಯಾಗ್, ಆ ಥರ ಏನೆಲ್ಲ ಗಿಫ್ಟ್ ಎಲ್ಲ ತಂದಿದ್ದಾನೆ ಅದನ್ನೆಲ್ಲ ಕೊಡುವಂಥದ್ದು. ನಂತರ ಮದುಮಗಳು ಹೋಗಿ ಹಾಕಿದಂಥ ಬಟ್ಟೆಯನ್ನು ಚೇಂಜ್ ಮಾಡಿ ಅವರು ಕೊಟ್ಟಂಥ ಸೀರೆಯನ್ನು ಹುಟ್ಟು ಬರಬೇಕು. ಹಾಗೆ ಇಲ್ಲಿ ಕೆಲವು ಹೆಂಗಸರೆಲ್ಲ ಸೇರಿಕೊಂಡು ಹುಡುಗಿಯನ್ನು ಕರ್ಕೊಂಡು ಹೋಗಿ ನಂತರ ಅವಳಿಗೆ ಸೀರೆ ಉಡಿಸಿ ಕರ್ಕೊಂಡು ಬರ್ತಾ ಇರುವಂಥದ್ದು. ಹೀಗೆ ಸೀರೆ ಉಟ್ಟಾದ ಮೇಲೆ ಮದುಮಗ ಹೋಗಿ ಅವಳನ್ನು ಕರ್ಕೊಂಡು ಸ್ಟೇಜಿಗೆ ಬರುವಂಥದ್ದು. ಅದೊಂದು ಈ ಥರ ಕಸ್ಟಮ್, ಅದೊಂದು ಆ ಥರ ಹುಡುಗಿಯನ್ನು ಕರ್ಕೊಂಡು ಸ್ಟೇಜಿಗೆ ಬರಬೇಕು. ನಂತರ ಇಲ್ಲಿ ಸ್ಟೇಜ್ ಮೇಲೆ ಬಂದಾದ ಮೇಲೆ ಸ್ವಲ್ಪ ಫೋಟೋಶೂಟ್ ಎಲ್ಲ ಇರ್ತದೆ. ನಂತರ ಹುಡುಗ ತಂದಂತಹ ಗಿಫ್ಟನ್ನು ಹುಡುಗಿಗೆ ಹಾಕ್ತಾ ಇರೋದು. ಏನಾದರೂ ಒಂದು ಸಣ್ಣದಾಗಿ ಚಿನ್ನ ಹಾಕುವಂಥದ್ದು ಒಂದು ಸಂಪ್ರದಾಯ. ಹಾಗೆ ಇವರೊಂದು ನೆಕ್ಲೆಸ್ ತಂದಿದ್ರು, ಅದನ್ನೇ ಹಾಕ್ತಾಯಿದ್ರು. ಹಾಗೆಯೇ ನೆಕ್ಲೆಸ್ ಹಾಕಿ ಆದಮೇಲೆ ಒಂದು ವಾಚನ್ನು ಕೂಡ ಹಾಕ್ತಾ ಇದ್ದಾರೆ. ಅದಾದಮೇಲೆ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ಅಂತ ಹೇಳಿ ಕೆಲವೊಂದು ಗೇಮ್ಸನ್ನೆಲ್ಲ ಆಡಿಸಿದ್ರು. ಆ ಗೇಮ್ಸಲ್ಲಿ ಗೆದ್ದವರಿಗೆ ಈಗ ಪ್ರೈಸನ್ನು ಮದುಮಗ ಮತ್ತು ಮದುಮಗಳು ಸೇರಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು. ನನಗೆ ಕೂಡ ಒಂದು ಪ್ರೈಸ್ ಬಂದಿತ್ತು, ಒಂಥರ ಅದು ಲಕ್ಕಿ ಗೇಮ್ ಇದ್ದಾಗೆ. ಅದರಲ್ಲಿ ನನಗೊಂದು ಪ್ರೈಸ್ ಬಂದಿತ್ತು. ಹಾಗೆ ನಾನು ಕೂಡ ಸ್ಟೇಜಿಗೆ ಹೋಗಿ ಪ್ರೈಸನ್ನು ತಗೊಂಡೆ. ಈಗ ಇಲ್ಲಿ ಮದುಮಗ ಮತ್ತು ಮದುಮಗಳಿಗೆ ಆಶೀರ್ವಾದ ಮಾಡುವಂಥದ್ದು. ಇದು ಬಂದು ಹುಡುಗಿಯ ಅಪ್ಪ ಮತ್ತು ಅಮ್ಮ, ನನ್ನ ಅಕ್ಕ ಮತ್ತು ಭಾವ. ಹಾಗೆ ನಂತರ ಹುಡುಗನ ಅಪ್ಪ ಅಮ್ಮ ಕೂಡ ಬಂದು ಆಶೀರ್ವಾದ ಮಾಡಿದರು. ಹಾಗೆ ಅವರದ್ದು ಆಶೀರ್ವಾದ ಎಲ್ಲ ಮಾಡಿ ಆದ ಮೇಲೆ ಇಬ್ಬರು ಅಮ್ಮಂದಿರು ನೀರಿನ ಚೆಂಬನ್ನು ಆ ಕಡೆ ಈ ಕಡೆ ಚೇಂಜ್ ಮಾಡಿದರು, ಎಕ್ಸ್ಚೇಂಜ್ ಮಾಡುವಂಥದ್ದು. ನಂತರ ಅಪ್ಪಂದಿರು ಎಲೆ ಅಡಿಕೆಯ ಬಟ್ಟಲನ್ನು ಆ ಕಡೆ ಈ ಕಡೆ ಎಕ್ಸ್ಚೇಂಜ್ ಮಾಡೋದು. ಇದು ಒಂಥರ ಕಸ್ಟಮ್, ಅದು ಅಂದರೆ ಮೊದಲಿಂದಲೇ ಈ ಥರ ನಡ್ಕೊಂಡು ಬಂದಂಥದ್ದು. ಇದಾದ ಮೇಲೆ ಇಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗಿಯಿತು. ನಂತರ ನಮಗೆಲ್ಲ ಯಾರಿಗೆಲ್ಲ ವಿಶ್ ಮಾಡಲಿಕ್ಕೆ ಬೇಕು ಅವರೆಲ್ಲ ಹೋಗಿ ಮದುಮಗನನ್ನು ವಿಶ್ ಮಾಡಿ ನಂತರ ಊಟ ಎಲ್ಲ ಮಾಡಿ ಎಲ್ಲರೂ ಮನೆಗೆ ಹೊರಟರು. ಇಷ್ಟೇ ಫ್ರೆಂಡ್ಸ್, ಇವತ್ತಿನೊಂದು ಸಣ್ಣ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.